ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಪ್ರಪಂಚದಲ್ಲಿ ಹುಡುಗಿ ಅನುಭವಿಸುವ ನೋವು, ಬಚ್ಚಿಟ್ಟುಕೊಳ್ಳುವ ಕಣ್ಣೀರನ್ನು ಹೊರಗೆ ತೆಗೆದರೆ ಅಸಲಿಗೆ ಈ ಲೋಕ ಒಂದು ಕ್ಷಣ ಕೂಡ ಸಾಗಲ್ಲ ಕಂದ. ಕೆಲವೊಂದನ್ನು ಸಹಿಸಿಕೊಳ್ಳಲೇಬೇಕು. ಅಂದರೆ ಈಗ ಆ ನೋವು ಬಾರದ ಹಾಗೆ ಏನು ಮಾಡಲು ಸಾಧ್ಯವಿಲ್ವಾ ಅಜ್ಜಿ? ಅದು ಸೃಷ್ಟಿಯ ನಿಯಮ ಕಂದ, ಬದಲಾಯಿಸಲು ಸಾಧ್ಯವಿಲ್ಲ. ನೋವನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಕಡಿಮೆ ಮಾಡಬಹುದು. ಅದಕ್ಕೆ ಒಂದೇ ಮಾರ್ಗ. ಏನದು ಅಜ್ಜಿ? ಸೂರಜ್ ಅವಳ ಕಡೆ ಆಶ್ಚರ್ಯದಿಂದ ನೋಡಿದನು. ಅದೇ ಕಂದ, ಅವಳ ಮೇಲೆ ಪ್ರೀತಿಯನ್ನು ತೋರಿಸು, ಪ್ರೀತಿಯಿಂದ ಮಾತನಾಡು, ಅವಳೊಂದಿಗೆ ಸಮಯ ಕಳಿ. ಅವಳಿಗೆ ನಾನು ಇದ್ದೇನೆ ಅನ್ನೋ ಭರವಸೆ ಕೊಡು. ಆ ನೋವು ತಕ್ಷಣವೇ ಕಡಿಮೆ ಆಗಿಬಿಡುತ್ತದೆ. ಆದರೂ ನನ್ನ ಹುಚ್ಚುತನ ನೋಡು. ಕಂದನಿಗೆ ಹೇಗೆ ಪ್ರೀತಿಸಬೇಕು ಎಂದು ಹೇಳ್ಕೊಡ್ಬೇಕಾ ಎಂದು ನಗುತ್ತಾ ಅಲ್ಲಿಂದ ಹೊರಟು ಹೋದಳು. ಸೂರಜ್ ಸ್ವಲ್ಪ ಹೊತ್ತು ಆಲೋಚಿಸಿ ಮೆಲ್ಲನೆ ಹೊರಬಂದನು. ಮಲೋಕನಿಗೆ ಕೂಗಿ ಕರೆದನು. ಇಬ್ಬರು ಸೇರಿ ನೇರವಾಗಿ ಅಲ್ಲಿ ರಂಗು ರಂಗಿನ ಹಣ್ಣುಗಳಿದ್ದವು. ಕರುಣಿಗೆ ಯಾವ ಜ್ಯೂಸ್ ಇಷ್ಟವೋ ಅವನಿಗೆ ತಿಳಿಯದು. ಅದಕ್ಕಾಗಿಯೇ ಸೂರಜ್ ಅಲ್ಲಿಂದ ಪ್ರತಿಯೊಂದು ಜ್ಯೂಸನ್ನು ಪಾರ್ಸಲ್ ಮಾಡಲು ಹೇಳಿದನು. ಮಾವಿನ ಹಣ್ಣು, ದಾಳಿಂಬೆ, ನಿಂಬೆಹಣ್ಣು, ದ್ರಾಕ್ಷಿ, ಬಾಳೆಹಣ್ಣು, ಆಪಲ್, ಸಪೋಟ ಹೀಗೆ ತರಾವರಿ ಜ್ಯೂಸ್ಗಳನ್ನು ಮಾಡಿಸಿದನು. ಅಷ್ಟೇ ಅಲ್ಲದೆ ಪ್ರತಿಯೊಂದು ಗ್ಲಾಸ್ ಮೇಲೆಯೂ ಅದು ಯಾವ ಜ್ಯೂಸ್ ಎಂದು ತಿಳಿಯುವಂತೆ ಒಂದು ಸ್ಟಿಕ್ಕರ್ ಕೂಡ ಅಂಟಿಸಲು ಹೇಳಿದನು. ಹಾಗೆಯೇ ಪಕ್ಕದಲ್ಲಿದ್ದ ಒಳ್ಳೆಯ ಎಳನೀರು ಒಂದು 4 ತೆಗೆದುಕೊಂಡನು. ಅದನ್ನೆಲ್ಲ ಮಾಡುತ್ತಿದ್ದರೆ ಮಲೋಕ ಸೂರಜ್ ಕಡೆ ಹಾಗೆ ನೋಡ್ತಿದ್ದನು. ಏನೋ ಹಾಗೆ ನೋಡ್ತಿದ್ದೀಯಾ ಎಂದು ಸೂರಜ್ ಕೇಳಿದನು. ಏನೂ ಇಲ್ಲ ಯಜಮಾನ್ರೆ, ಅಮ್ಮನವರ ಮೇಲೆ ನಿಮಗಿರುವ ಪ್ರೀತಿಯನ್ನು ನೋಡ್ತಿದ್ರೆ ಬಲೆ ಹೊಟ್ಟೆ ಕಿಚ್ಚಾಗ್ತಿದೆ. ನನಗೇನಾದರೂ ಅವಕಾಶ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಹುಡುಗಿಯಾಗಿ ಬದಲಾಗಿ ನಿಮ್ಮನ್ನು ಮದುವೆ ಆಗ್ಬಿಡ್ತಿದ್ದೆ. ಅಂತ ಕೆಲಸ ಮಾತ್ರ ಮಾಡಬೇಡ್ವೋ ಸ್ವಾಮಿ. ನಿನ್ನನ್ನು ಹೀಗೆಯೇ ನೋಡಲು ಸಾಧ್ಯವಾಗ್ತಿಲ್ಲ. ಇನ್ನು ಹುಡುಗಿಯಾಗಿ ಅಂದರೆ ಸಿನಿಮಾದಂತೆ ಥರ ಆಗಿಬಿಡುತ್ತೆ. ಆ ಮಾತಿಗೆ ಇಬ್ಬರು ನಕ್ಕು ಬಿಟ್ಟರು. ಅಷ್ಟರಲ್ಲಿ ಸೂರಜ್ ಫೋನ್ಗೆ ಏನೋ ಮೆಸೇಜ್ ಬಂದಿತು. ತನಗೆ ಯಾರು ಮೆಸೇಜ್ ಮಾಡಿರಬಹುದು ಎಂದು ಆಶ್ಚರ್ಯಪಟ್ಟು ಫೋನ್ ಹೊರಗೆ ತೆಗೆದನು. ಸ್ಕ್ರೀನ್ ಮೇಲೆ ಹೆಂಡತಿ ಎಂಬ ಹೆಸರನ್ನು ನೋಡುತ್ತಿದ್ದಂತೆ ಒಮ್ಮೆಲೆ ಗಾಳಿಯಲ್ಲಿ ತೇಲಾಡಿದಂತಾಯಿತು. ಹೆಗರಿ ಜಿಗಿಯಬೇಕು ಅನ್ನಿಸಿತು. ಬಲವಂತವಾಗಿ ತಡೆದುಕೊಳ್ಳುತ್ತಾ ಮೆಸೇಜ್ ಓಪನ್ ಮಾಡಿದನು. ಸೂರಜ್, ಬರುವಾಗ ಮೆಡಿಕಲ್ ಶಾಪ್ನಲ್ಲಿ ಪ್ಯಾಡ್ಸ್ ತರ್ತೀರಾ ಎಂದು ಇತ್ತು. ಅದನ್ನು ಓದಿದ ನಂತರ ಸೂರಜ್ ಮನಸ್ಸು ಮತ್ತಷ್ಟು ಸಂತೋಷಪಟ್ಟಿತು. ಒಬ್ಬರು ನಮಗೆ ಕೆಲಸ ಹೇಳಿದ್ದಾರೆ ಎಂದರೆ ಅವರಿಗೆ ನಮ್ಮ ಮೇಲೆ ಎಷ್ಟೋ ಅಷ್ಟೇ ಅಧಿಕಾರ ಇದ್ದರೇನೆ ಅಲ್ವಾ? ಆ ಅಧಿಕಾರ ನನ್ನವನು ಅನ್ನೋ ಆಲೋಚನೆಯಿಂದಲೇ ಬರುತ್ತದೆ. ಕರುಣಿ ನನ್ನನ್ನು ತನ್ನವನು ಅಂದುಕೊಂಡಿದ್ದಾಳೆ. ಆ ಆಲೋಚನೆ ತಂದ ಆನಂದದಿಂದ ಸೂರಜ್ ಮನಸ್ಸು ಉಕ್ಕಿ ಹರಿಯಿತು. ತರುತ್ತಿದ್ದೇನೆ ಕರುಣಿ ಎಂದು ರಿಪ್ಲೈ ಕೊಟ್ಟು ವೇಗವಾಗಿ ಬೈಕನ್ನು ಮೆಡಿಕಲ್ ಶಾಪ್ ಕಡೆಗೆ ಓಡಿಸಿದನು. ಕರುಣಿ ಹೇಳಿದ್ದನ್ನು ಕೊಂಡುಕೊಂಡನು. ಹಾಗೆಯೇ ಕರುಣಿಗೆ ಇಷ್ಟವೆಂದು ಡೈರಿ ಮಿಲ್ಕ್, ಚಾಕ್ಲೇಟ್ಗಳನ್ನು, ಚಿಪ್ಸ್ ಮತ್ತು ಜೇಮ್ಸ್ ಮುಂತಾದವುಗಳನ್ನು ಕೂಡ ಕೊಂಡುಕೊಂಡನು. ಶಕ್ತಿ ಬರಲಿ ಎಂದು ಒಣ ಖರ್ಜೂರದ ಒಂದು ಪ್ಯಾಕೆಟ್ ಕೂಡ ತೆಗೆದುಕೊಂಡನು. ದಾರಿಯಲ್ಲಿ ಜೋಳದ ತೆನೆಗಳು ಕಂಡವು. ಕರುಣಿ ಒಂದು ಬಾರಿ ಸ್ವೀಟ್ ಕಾರ್ನ್ ಅನ್ನು ಇಷ್ಟಪಟ್ಟು ತಿನ್ನುವುದನ್ನು ನೋಡಿದ್ದನು. ಅದಕ್ಕಾಗಿ ಅದನ್ನು ಕೂಡ ತೆಗೆದುಕೊಂಡು ಹೋದನು. ಕೋಣೆಗೆ ಬರುತ್ತಿದ್ದಂತೆ ಸೂರಜ್ ಕೈಯಲ್ಲಿದ್ದ ಕವರನ್ನು ಈಸ್ಕೊಂಡು ಕರುಣಿ ಒಳಗಡೆ ಹೋದಳು. ಸೂರಜ್ ತನ್ನೊಂದಿಗೆ ತಂದಿದ್ದ ಜ್ಯೂಸ್ಗಳನ್ನೆಲ್ಲ ಕರುಣಿ ಮಂಚದ ಪಕ್ಕದಲ್ಲಿದ್ದ ಟೀಪಾಯ್ ಮೇಲೆ ಇಟ್ಟನು. ಹಾಗೆಯೇ ಚಾಕ್ಲೇಟ್ಗಳನ್ನು, ಚಿಪ್ಸ್ಗಳನ್ನು ಕೂಡ ಅಲ್ಲೇ ಇಟ್ಟನು. ಅಲ್ಲೇ ಇದ್ದು ಅವಳನ್ನು ಕಿರಿಕಿರಿ ಮಾಡುವುದು ಬೇಡವೆಂದು ಮೌನವಾಗಿ ಹೊರಗೆ ಬಂದನು. ಸ್ವಲ್ಪ ಸಮಯದ ನಂತರ ಕರುಣಿ ಫ್ರೆಶ್ ಆಗಿ ಕೋಣೆಗೆ ಬಂದಳು. ಬರುತ್ತಿದ್ದಂತೆ ಟೀಪಾಯ್ ಮೇಲೆ ಅಂದವಾಗಿ ಜೋಡಿಸಿಟ್ಟಿದ್ದ ಹಲವು ಬಗೆಯ ಜ್ಯೂಸ್ಗಳನ್ನು ನೋಡಿದಳು. ಅವುಗಳ ಮೇಲೆ ಅಂಟಿಸಿದ್ದ ಚೀಟಿಗಳನ್ನು ನೋಡಿ ಮನಸ್ಸಿನಲ್ಲೇ ನಕ್ಕುಕೊಂಡಳು. ಅದರಲ್ಲಿ ತನಗೆ ಇಷ್ಟವಾದ ಆಪಲ್ ಜ್ಯೂಸ್ ತೆಗೆದುಕೊಂಡು ಕುಡಿದಳು. ಅದರ ಪಕ್ಕದಲ್ಲೇ ಚಾಕ್ಲೇಟ್ಗಳು ಕೂಡ ಇದ್ದವು. ಅವುಗಳನ್ನು ನೋಡುತ್ತಿದ್ದಂತೆ ಅವಳ ಮುಖದಲ್ಲಿ ಆನಂದ ಮೂಡಿತು. ತನಗೆ ಇಷ್ಟವಾದವುಗಳನ್ನೆಲ್ಲ ಹೊಟ್ಟೆ ತುಂಬ ತಿಂದಳು. ಅವುಗಳನ್ನು ತಿಂದ ನಂತರ ಯಾಕೋ ಅವಳ ನೋವು ಸ್ವಲ್ಪ ಕಡಿಮೆಯಾದಂತೆ ಅನ್ನಿಸಿ ನೋವು ಕಡಿಮೆಯಾಗುತ್ತಿದ್ದಂತೆ ಅವಳಿಗೆ ತಿಳಿಯದೆ ಹಾಗೆ ನಿದ್ದೆಗೆ ಜಾರಿದಳು.
ಅಲ್ಲಿಯವರೆಗೂ ಕಿಟಕಿಯಿಂದ ಅದನ್ನೆಲ್ಲ ನೋಡುತ್ತಿದ್ದ ಸೂರಜ್ ಮನಸ್ಸು ತುಂಬಿ ಬಂದಿತು. ಸಂತೋಷದಿಂದ ಜಿಗಿಯುತ್ತಾ ಹೊರಗೆ ಬಂದನು. ಅವನ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುವಂತೆ ಒಂದು ಒಳ್ಳೆಯ ಹಾಡು ಕೂಡ ನೆನಪಿಗೆ ಬಂದಿತು. ಹಾಗೆ ಆನಂದವಾಗಿ ಆಡಿಕೊಳ್ಳುತ್ತಾ ಹೊರಗೆ ಬಂದನು. ಅತ್ತ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಪೇಟೆಗೆ ಹೋಗಿ ಗೊಬ್ಬರ ಕೊಂಡು ತಿರುಗಿ ಮನೆಗೆ ಬರುವಷ್ಟರಲ್ಲಿ ಕತ್ತಲಾಯಿತು. ಬರುತ್ತಿದ್ದಂತೆ ಕರುಣಿ ಊಟ ಮಾಡಿ ಮಲಗಿದಳ ಎಂದು ಅಜ್ಜಿಯನ್ನ ಕೇಳಿದನು. ಮಾಡಿದಳು ಎಂದು ಹೇಳಿದ ನಂತರ ತಾನು ಕೂಡ ಊಟ ಮಾಡಿ ಕೋಣೆಗೆ ಬಂದನು. ಕರುಣಿ ಪಕ್ಕದಲ್ಲಿಟ್ಟಿದ್ದ ಟೇಬಲ್ ಮೇಲೆ ಕೆಲವು ಜ್ಯೂಸ್ ಗ್ಲಾಸ್ಗಳು ಖಾಲಿಯಾಗಿರುವುದು ಕಂಡು ತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟನು. ಹೋಗಿ ಅವಳ ಪಕ್ಕದಲ್ಲಿ ಮಲಗಿಕೊಂಡನು. ದಣಿದಿದ್ದರಿಂದ ತಕ್ಷಣವೇ ನಿದ್ದೆ ಹತ್ತಿತು. ಹಾಗೆ ಕೆಲವು ಗಂಟೆಗಳು ಕಳೆದ ನಂತರ ಮಧ್ಯರಾತ್ರಿಯ ಸಮಯದಲ್ಲಿ ಸೂರಜ್ಗೆ ಎಚ್ಚರವಾಯಿತು. ಎದ್ದು ನೋಡಿದರೆ ಕರುಣಿ ನೋವಿನಿಂದ ನರಳುತ್ತಿದ್ದಾಳೆ. ಅವಳ ಕಾಲುಗಳು ಎಳೆಯುತ್ತಿರುವಂತೆ ವಿಪರೀತ ನೋವಾಗುತ್ತಿವೆ. ತಡೆದುಕೊಳ್ಳಲು ಅವಳಿಂದ ಸಾಧ್ಯವಾಗ್ತಿಲ್ಲ. ಪದೇ ಪದೇ ಕಾಲುಗಳನ್ನು ಮೇಲಕ್ಕೆ ಮುದುಡಿಕೊಳ್ಳುತ್ತಿದ್ದಾಳೆ. ಸೂರಜ್ ಓಡೋಡಿ ಹೋಗಿ ಒಂದು ಗ್ಲಾಸ್ ನಿಂಬೆ ಹಣ್ಣಿನ ನೀರನ್ನು ತಂದು ಅವಳಿಗೆ ಕುಡಿಸಿದನು. ಕರುಣಿಗೆ ಕಾಲುಗಳು ತುಂಬ ನೋವಾಗುತ್ತಿದ್ದವು. ಸೂರಜ್ಗೆ ಏನು ಮಾಡಬೇಕೆಂದು ತಿಳಿಯದೆ ಹೋಗಿ ಕರುಣಿಯ ಕಾಲುಗಳನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡನು. ಕರುಣಿ ತಟ್ಟನೆ ಹಿಂದಕ್ಕೆ ಎಳೆದುಕೊಳ್ಳಲು ಯತ್ನಿಸಿದಳು. ಪರವಾಗಿಲ್ಲ ಕರುಣಿ, ನೀನು ಮಲಗು, ಏನು ಆಗಲ್ಲ ಬಿಡು ಎನ್ನುತ್ತಾ ಸೂರಜ್ ಅವಳ ಕಾಲುಗಳನ್ನು ಒತ್ತಲು ಶುರು ಮಾಡಿದನು. ಕರುಣಿಗೆ ಬೇಡ ಎಂದು ಹೇಳಬೇಕು ಅನ್ನಿಸಿತು. ಆದರೆ ಅವಳ ನೋವು ಸೂರಜ್ನನ್ನು ತಡೆಯಬೇಡ ಎಂದು ಹೇಳುತ್ತಿತ್ತು. ಸ್ವಲ್ಪ ಹೊತ್ತಿಗೆ ನೋವು ಸ್ವಲ್ಪ ಕಡಿಮೆಯಾಗಿ ಕರುಣಿ ಹಾಗೆಯೇ ನಿದ್ದೆಗೆ ಜಾರಿದಳು. ಸೂರಜ್ ಕೂಡ ತುಂಬ ಹೊತ್ತು ಅವಳ ಕಾಲುಗಳನ್ನು ಹಿಡಿದುಕೊಂಡೇ ಹಾಗೆ ಮಲಗಿಬಿಟ್ಟನು. ಯಾವ ಕಲ್ಮಶವೂ ಇಲ್ಲದ ಅವನ ಪ್ರೀತಿಯನ್ನು ನೋಡಿ ಆ ಪಾರ್ವತಿ ಪರಮೇಶ್ವರರು ಕೂಡ ಮನಸ್ಸಾರೆ ಅರಸಿದರು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ.